ಚಿತ್ರದುರ್ಗದ ವರದಿ. ಚಿತ್ರದುರ್ಗದ ಈ ಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಪದವಿಗಳನ್ನು ಕೊಡಲಿಕ್ಕೆ ಸದಾ ಸರ್ಕಾರಿ ಕಲಾ ಕಾಲೇಜು ಮುಂದೆ ಇದೆ ಎಂದು ಪ್ರಾಂಶುಪಾಲರಾದ ತಾರಿಣಿ ಶುಭದಾಯಿನಿ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ನಗರದ ಚಿತ್ರದುರ್ಗ ಸರ್ಕಾರಿ ಕಲಾ ಕಾಲೇಜು 2025-26ನೇ ಸಾಲಿನ ಸಾಂಸ್ಕೃತಿಕ ಕ್ರೀಡೆ, ಎನ್ಸಿಸಿ, ರೆಡ್ ಕ್ರಾಸ್ ಹಾಗೂ ರೇಂಜರ್ಸ್ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಹಾಗೂ ಕಲಾಶ್ರೀ ಪುಸ್ತಕ 2026ನೇ ಸಾಲಿನ ವಾರ್ಷಿಕ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡು ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಕಾಲೇಜಿಗೆ ತಪ್ಪದೇ ಬರಬೇಕು, ಬನ್ನಿ, ತಪ್ಪಿಸಿಕೊಳ್ಳಬೇಡಿ, ಇದು ನಿಮ್ಮ ಕಾಲೇಜು ಎಂದು ಮನವಿ ಮಾಡಿಕೊಂಡರು. ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು, ಉತ್ತಮ ಅಂಕಗಳನ್ನು ಪಡೆಯಬೇಕು ಎಂಬ ಛಲ ನಿಮ್ಮಲ್ಲಿರಬೇಕು, 100ಕ್ಕೆ 100ರಷ್ಟು ಅಂಕಗಳನ್ನು ಪಡೆಯುವ ಗುರಿ ಹೊಂದಬೇಕು. ಇವತ್ತು ಈ ಕಾಲೇಜಿನಲ್ಲಿ ಸಂಭ್ರಮ ಮನೆ ಆಗಿದೆ. ಒಂದು ಕಾಲದಲ್ಲಿ ಇದೇ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದೆ, ಇದೇ ಕಾಲೇಜಿನಲ್ಲಿ ಈಗ ಪ್ರಾಂಶುಪಾಲರಾಗಿದ್ದೇನೆ ಎಂದರು. ಪ್ರೊಫೆಸರ್ ರಾಜಶೇಖರಪ್ಪ ಮಾತನಾಡಿ, ಪ್ರಥಮ ಬಾರಿಗೆ ನಗರಸಭೆ ಅಧ್ಯಕ್ಷರಾಗಿದ್ದ ಭೀಮಾನಾಯ್ಕರವರು ವಿದ್ಯಾರ್ಥಿಗಳು ಓದುವುದಕ್ಕೆ 53 ಎಕರೆ ಜಾಗವನ್ನು ಕೊಟ್ಟರು. ಕಾಲೇಜ್ ಓಪನ್ ಆಗಿ 53 ವರ್ಷ ಆಗಿದೆ. ಜನಪದ ಸಾಹಿತ್ಯ ಎಲ್ಲಿ ಸಿಗುವುದಿಲ್ಲ, ಅದು ಚಿತ್ರದುರ್ಗದಲ್ಲಿ ಮಾತ್ರ ಸಿಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಪ್ರೊಫೆಸರ್ ಡಾಕ್ಟರ್ ಲೀಲಾವತಿ, ಶಿವಪ್ರಸಾದ್, ಡಾಕ್ಟರ್ ಲತಾ ಸೌಮ್ಯ, ಡಾಕ್ಟರ್ ಪ್ರಸನ್ನಕುಮಾರ್, ಡಿಆರ್ ಮಂಜುನಾಥ್, ಕೆ ಡಾಕ್ಟರ್ ರಮೇಶ್, ಎಲ್ ಅಶೋಕ್ ಕುಮಾರ್, ಮಾರ್ಟಿನ್ ಸ್ವಾಮಿ ವೆಲ್, ಸಿಡಿಸಿ ಸದಸ್ಯರಾದ ತಿಪ್ಪೇಸ್ವಾಮಿ, ಪವಿತ್ರ, ಮಂಜುನಾಥ್, ಮೂರ್ತಿ, ಶಿವಪ್ರಕಾಶ್, ಕಾಲೇಜು ನಿಯಂತ್ರಣ ಅಧಿಕಾರಿಗಳು ಹನುಮಂತಪ್ಪ, ಪ್ರೊಫೆಸರ್ ಪ್ರಸನ್ನಕುಮಾರ್, ಪ್ರೊಫೆಸರ್ ಚಿತ್ತಯ್ಯ, ಸಂಚಾಲಕರು, ವಾರ್ಷಿಕ ಸಂಚಿಕೆ ಕಾಲೇಜಿನ ಬೋಧಕ ಉಪನ್ಯಾಸಕರು ಮತ್ತು ಅತಿಥಿ ಉಪನ್ಯಾಸಕರು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಕಾಲೇಜಿನ ಆಡಳಿತ ಸಿಬ್ಬಂದಿಗಳು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಹರೀಶ್, ಚಿತ್ರದುರ್ಗ, ಪ್ರಜಾಪವ ಟಿವಿ. ಮಗನ ಕ್ಯಾರೆಕ್ಟರ್ ಸರಿ ಇಲ್ಲ, ಅದಕ್ಕೆ ನಾನು ಸೀಟ್ ಕೊಡೋಣ ಅಂತ ಹೇಳಿದಂತ ಶ್ರೀಮಂತ ವ್ಯಕ್ತಿ GS ಸಿದ್ದಿಂಗಯ್ಯ. ಅಷ್ಟೇ ಅಲ್ಲ, ಇನ್ನೊಮ್ಮೆ GV ಅಂಜನಪ್ಪ ಅಂತ ನಮ್ಮ ಜಿಲ್ಲೆಯವರೇ ಮೈಸೂರು ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಇದ್ರು, ಮಂಡ್ಯದ ಬಳಿ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದ್ರು. ಅವ್ರ ಬಗ್ಗೆ ಮಾತಾಡಬೇಕು. ಸಂತಾಪ ಸಭೆ ಸೇರಿದ್ವಿ ಆ ಕಾಲೇಜ್ ಕಟ್ಟಡದ ಮುಂಭಾಗದಲ್ಲಿ. ಚಿತ್ರದುರ್ಗ ನಗರದಲ್ಲಿ ನಡೆದಂತಹ ಮಹಾಗಣಪತಿ ಉತ್ಸವದಲ್ಲಿ ನಮ್ಮ ಕಾಲೇಜಿನ 30 ಜನ ಸ್ವಯಂ ಸೇವಕರು ಅಲ್ಲಿ ಪಾಲ್ಗೊಂಡಿದ್ದಾರೆ. ಆಮೇಲೆ CPR ಕುರಿತ ತರಬೇತಿಯನ್ನು ಸಹ ನಮ್ಮ ಸ್ವಯಂ ಸೇವಕರು ಪಡ್ಕೊಂಡಿರ್ತಾರೆ. ಇದಲ್ಲದೆ ಪರಿಸರ ಮಾಲಿನ್ಯ, ಪ್ಲಾಸ್ಟಿಕ್ ಬಳಕೆ, ಶಿಕ್ಷಣದ ಅಗತ್ಯತೆ, ಭ್ರಷ್ಟಾಚಾರ ನಿಯಂತ್ರಣ, ಆರೋಗ್ಯ ಸಂರಕ್ಷಣೆ, ಮತದಾನದ ಪ್ರಾಮುಖ್ಯತೆ, ಮೂಢನಂಬಿಕೆಗಳ ನಿಯಂತ್ರಣ, ಸಂವಿಧಾನದ ಪ್ರಾಮುಖ್ಯತೆ ಮುಂತಾದವುಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಹಲವು ಕಾರ್ಯಕ್ರಮಗಳನ್ನು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಅವಕಾಶಕ್ಕಾಗಿ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. JNSS ಪ್ರಿನ್ಸಿಪಾಲ್ ಅಂದ ತಕ್ಷಣ ಈ ಹೊತ್ತಿನವರೆಗೂ ಸಿದ್ದಿಂಗಯ್ಯರೇ ಮೊದಲು ನನಗೆ ಪ್ರಾಪ್ತ ಬರೋದು. ಹಾಗಾಗಿ ಏನು ಅವರ ವ್ಯಕ್ತಿತ್ವ ಅಂದ್ರೆ, ಒಳ್ಳೆ ಬರಹಗಾರರು, ವಾಗ್ಮಿ, ಬಹುಮುಖ ಪ್ರತಿಭಾ ಸಂಪನ್ನ ಅಂದೇ ಮಾತು ಹೇಳಿದಾಗ. ಇನ್ನೊಂದು ಮಾತು ಹೇಳಿದ್ರೆ ಗಂಡ ಮೇಷ್ಟ್ರು. ಒಮ್ಮೆ ನಾನು ಫಸ್ಟ್ ಇಯರ್ BA ನಲ್ಲಿದ್ದೆ. ನಾನು ಹೋಗ್ತಾ ಇದ್ದೆ ಅವರ ಚೆಂಬರಿಗೆ ಆಗಾಗ್ಗೆ. ನಾನು ಹೋಗ್ಬೇಕಾದ್ರೆ ಉಂಗುಷ್ಟದಿಂದ ನೆತ್ತಿವರೆಗೆ ನೋಡ್ಕೊಂಡು ಹೋಗ್ಬೇಕಾಗಿತ್ತು. ಗುಂಡಿ ಹಾಕಿರಲ್ಲ. ನಮ್ಮನ್ನ ಒಂದು ಒಳ್ಳೆಯ ವಿದ್ಯಾರ್ಥಿಗಳನ್ನಾಗಿ ತಯಾರು ಮಾಡ್ತೀವಿ. ಹಾಗಾಗಿ ನಾವಿವತ್ತು ಏನು ನಿಮ್ಮ ಮುಂದೆ ನಿಂತಿದ್ದೀವೋ ಅದಕ್ಕೆ ಕಾರಣ ಆಗಿದ್ದು ನಮ್ಮ ಈ ಕಲಾ ಕಾಲೇಜಿನ ಒಂದು ವಿಶಾಲವಾದಂತಹ ನೆಲೆ ಅಂತ ನಾನು ಭಾವಿಸಿದ್ವಿ. ಹಾಗಾಗಿ ಈ ಬೇರುಗಳನ್ನು ಇಟ್ಕೊಂಡೇ ನಾವು ಅನೇಕ ಅಂದ್ರೆ ನಮ್ಮ ವಯಸ್ಸಿನವರೆಲ್ಲರೂ ಕೂಡ ನೀವೀಗ ಸಕ್ಸಸ್ಫುಲ್ ಪೀಪಲ್ ಅಂತ ಕರಿಬಹುದಾದಂತ ಲಿಸ್ಟ್ ಅಲ್ಲಿ ನಮ್ಮ ಕಾಲೇಜಿನ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ನೀವೀಗಲೂ ಹೋಗಿ ನೋಡಿ, KS ಲಿಸ್ಟ್ ಅಲ್ಲಿ ತುಂಬಾ ಜನ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ. ಸಾಲಿನ ಕ್ರೀಡಾ ವರದಿಯನ್ನ ನಾವೀಗ ಮಂಡಿಸ್ತಾ ಇದ್ದೀವಿ. ನಮ್ಮ ಕಾಲೇಜಿನ ಅತ್ಯುನ್ನತ ಕ್ರೀಡಾಪಟುಗಳು ನಮ್ಮ ಕಾಲೇಜಿನಲ್ಲಿದ್ದಾರೆ. ಹೋದ ವರ್ಷ 11 ಜನ ಕ್ರೀಡಾಪಟುಗಳು ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಭಾಗವಹಿಸಿದರು. ಈ ವರ್ಷ 12 ಕ್ರೀಡಾಪಟುಗಳು ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ. ದರ್ಶನ್ TN ಫುಟ್ಬಾಲ್ ನಲ್ಲಿ ಸೌತ್ ಝೋನ್ ಇಂಟರ್ ಯೂನಿವರ್ಸಿಟಿಯನ್ನ ಭಾಗವಹಿಸಿದ್ದಾರೆ. ಇವರು ಹೈದರಾಬಾದ್ ನಲ್ಲಿ ಭಾಗವಹಿಸಿದ್ರು. ಹಾಗೆ ಲೋಹಿಯಾ T ಬಾಸ್ಕೆಟ್ ಬಾಲ್ ನಲ್ಲಿ ಸೌತ್ ಝೋನ್ ಇಂಟರ್ ಯೂನಿವರ್ಸಿಟಿ ಕಾಂಪಿಟೇಷನ್ SRM ಯೂನಿವರ್ಸಿಟಿ. ಅವರು ಮೈಸೂರಿಗೋ ಶಿವಮೊಗ್ಗಕ್ಕೋ ಹೋಗ್ಬೇಕಾಗಿತ್ತು. ಅಲ್ಲಿ ನಮ್ಮನ್ನ ಒಂದು ರೀತಿ ಯಾವುದೋ 2ನೇ ದರ್ಜೆ ಪ್ರಜೆ ತರದಲ್ಲಿ ನೋಡಿ ನಮ್ಮ ಅವಕಾಶಗಳನ್ನ ಅವರು ನಿರಾಕರಿಸ್ತಾ ಇದ್ದಿದ್ದು ಉಂಟು. ಈ ತರದ ಹಿನ್ನೆಲೆ ಇದ್ದಾಗ TS ಹೂವಯ್ಯಗೌಡ ಅಂತ ನಮ್ಮ ಪ್ರಾಚಾರ್ಯರು ಅಂತ ಹೇಳಿದ್ರಲ್ಲ, ಅವರು ಇಂಗ್ಲಿಷ್ ಅಧ್ಯಾಪಕರು ಆಗಿದ್ರು.
ಅವರು ಇದನ್ನ ನೆನೆಸಿಕೊಂಡಂತೆ ಒಂದು ಕಾಂಬಿನೇಷನ್ ಹೊಸದಾಗಿ ಪ್ರಾರಂಭ ಮಾಡೋಣ ಅಂತ ಹೇಳಿ, ಅಂದ್ರೆ ನಾವು 2ನೇ ಬ್ಯಾಚ್, ನಮ್ಮ ಮುಂದಿನ ಅಂದ್ರೆ ಯಾರು ನಮ್ಮ ಪ್ರಥಮ ವರ್ಷದ ಬ್ಯಾಚ್ ಇತ್ತೋ ಆ ಬ್ಯಾಚ್ ಅನ್ನು ಅವರು ಪ್ರಾರಂಭ ಮಾಡಿದ್ರು. ಅದರಲ್ಲಿ 2 ವಿಭಾಗಗಳು, ಅಂದ್ರೆ ಈ ದಿನ ನಮ್ಮ ಕಾಲೇಜಿನ NSS, NCC ಮತ್ತು ಎಲ್ಲ ರೋವರ್ಸ್, ರೇಂಜರ್ಸ್ ಇತರ ಘಟಕಗಳ ಒಂದು ಸಮಾರಂಭಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ಬೆಳಿಗ್ಗೆಯಿಂದ ಸಂಭ್ರಮ ಮನೆ ಮಾಡಿದೆ ಮತ್ತು ಅದು ನಿಮ್ಮೆಲ್ಲರ ವಸ್ತ್ರಗಳಲ್ಲಿ ಪ್ರತಿಫಲಿಸಿದೆ. ತುಂಬಾ ಮುಖ್ಯವಾಗಿ ಈಗಿನ ಜೆನ್ಸಿ ನಂತರದವರು, ಆಲ್ಫಾದವರಾದಂಥ ನೀವೆಲ್ಲರೂ ಕೂಡ ಕ್ಯಾಮರಾ, ಈ ಕಾಲೇಜು ಪ್ರಾರಂಭ ಆಗಿ 53 ವರ್ಷ, ಹೆಚ್ಚು ಕಡಿಮೆ ನನ್ನ ವಯಸ್ಸಿನ ವರ್ಷವು ಆಗಿದೆ ಅಂತ ಹೇಳಕ್ಕೆ ಒಂದು. 2ನೇದಾಗಿ ಅಟಾನಮಸ್ ಆಗಿ ಅದು 11 ವರ್ಷ, ಅಂದ್ರೆ ಒಂದು ದಶಕ ಅಟಾನಮಸ್ ಆಗಿ ಈ ಕಾಲೇಜು ಕಳೆದಿದೆ. ಅಟಾನಮಸ್ ಮೊದಲು ಬಂದಾಗ ಅದರ ಒಂದು ಪರಿಚಯ ಏನಿತ್ತು ಹೇಗಿತ್ತು ಅಂತ ಗೊತ್ತಾಗದಂತ ಒಂದು ಸಂದರ್ಭದಲ್ಲಿ ಅಟಾನಮಸ್ ಪ್ರಾರಂಭ ಆಯಿತು. ಆ ಸ್ವಾಯತ್ತತೆಯನ್ನ ನಾವು ಕಾಪಾಡಿಕೊಂಡು 53 ವರ್ಷ ಆಗಿದೆ. ಇದಕ್ಕೆ ನಿಜವಾಗಲೂ ಗೋಲ್ಡನ್ ಜೂಬ್ಲಿಯನ್ನು ಆಚರಿಸಬೇಕಾಗಿತ್ತು. ಆ ಗೋಲ್ಡನ್ ಜೂಬ್ಲಿ ಆಚರಿಸುವ ಎಲ್ಲ ಅರ್ಹತೆಗಳಿದೆ ಅನ್ನೋದು ಇವತ್ತು ಸಾಬೀತಾಗಿದೆ. ನಿಜವಾಗ್ಲೂ ನನಗೆ ಸಂತೋಷ ಆಗಿದೆ. ಏನಕ್ಕೆ ಅಂದ್ರೆ ಪ್ರೊಫೆಸರ್ GS ಸಿದ್ದಲಿಂಗಯ್ಯನವರು ಈ ಕಾಲೇಜಿನ ಮೊದಲ ಪ್ರಾಚಾರ್ಯರು. ನಿಜವಾಗ್ಲೂ ನಾವು ಆ ಕಾಲೇಜಿನ ಆ ಕಾಲಘಟ್ಟದ ವಿದ್ಯಾರ್ಥಿಗಳಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಏನಕ್ಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ನಾನೀಗ ಒಂದು 15 ದಿನಗಳ ಹಿಂದೆ ಒಂದು ಸಾರಿ ಕ್ರಾಂತಿ ಕುರಿತು 3 ದಿನಗಳ ಕಾಲ ರೋವರ್ಸ್ ವಿದ್ಯಾರ್ಥಿಗಳು 3 ತಾಲೂಕು ವ್ಯಾಪ್ತಿಯ 22 ಹಳ್ಳಿಗಳನ್ನು ಒಳಗೊಂಡಂತೆ 137 ಕಿಲೋಮೀಟರ್ ಪ್ರಯಾಣ ಚಲಿಸಿ ಪರಿಸರ ಸಂರಕ್ಷಣೆ ಹಾಗೂ ನಮ್ಮ ಸಮಾಜವನ್ನು ನಶೆಮುಕ್ತವನ್ನಾಗಿ ಮಾಡಲು ಪ್ರತಿಯೊಬ್ಬ ವ್ಯಕ್ತಿಗೂ ಜಾಗೃತಿಯನ್ನ ಮೂಡಿಸಿರುತ್ತಾರೆ. ಅದೇ ರೀತಿ ನಮ್ಮ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ನಶೆಮುಕ್ತ ಸಮಾಜದ ಜಾಗೃತಿಯನ್ನು ಮೂಡಿಸಲು ನಾವು 29/9/2025 ಡಾಕ್ಟರ್ ಕರಿಯಪ್ಪ ಸರ್ ಅವರ ಅಧ್ಯಕ್ಷತೆಯಲ್ಲಿ ಶ್ರೀಮತಿ ನಮ್ಮ ವಿದ್ಯಾರ್ಥಿಗಳ ಗಮನಕ್ಕೆ ತಲುಪಬೇಕು ಅನ್ನುವ ಒಂದು ಸದಾಶಯ ಮತ್ತು ನಮ್ಮ CDC ಸಮಿತಿಯ ಸದಸ್ಯರುಗಳಿಗೆ ತಿಳಿಸ್ಕೊಡ್ಬೇಕು ಅನ್ನುವಂಥ ಒಂದು ಆಶಯವನ್ನು ಇಟ್ಟುಕೊಂಡು ನಮ್ಮ ಕಾಲೇಜಿನ ಎಲ್ಲ ರಂಗದ ವಿವಿಧ ಸಂಕ್ಷಿಪ್ತ ಪರಿಚಯಾತ್ಮಕ ವರದಿಯನ್ನು ನಾವು ವೇದಿಕೆ ಮುಂದೆ ನಾವು ಇಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ತಪ್ಪದೆ ನೀವು ತೊಡಗಿಸಿಕೊಳ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ, ಈ ಕಾರ್ಯಕ್ರಮ ನಾನು ಮೊದಲ ಬಾರಿಗೆ ನಾನು ಹೇಳ್ತಾ ಇದ್ದೀನಿ, ಇದೊಂದು